ಪದ್ಮಭೂಷಣ ಎಸ್.ಎಲ್. ಭೈರಪ್ಪ, ಹಿರಿಯ ಸಾಹಿತಿ. ಇವರು ಕರ್ನಾಟಕ ಕಂಡಂತ, ದೇಶ ಕಂಡಂತೆ ಅಂತ ಹೇಳ್ಬೋದು. ಒಬ್ಬ ಹಿರಿಯ ಸಾಹಿತಿ ಅಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ಕಾದಂಬರಿಕಾರ. ಸುಮಾರು 25 ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಅವರು ಹಳ್ಳಿನಲ್ಲಿ ಹುಟ್ಟಿರೋದು, ಎಂತ ಊರದು, ಸಂತೆ ಶಿವಾರ ಗ್ರಾಮದಲ್ಲಿ ಜನಿಸಿದ್ರು. ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಅಲ್ಲಿ ಹುಟ್ಟಿದ್ರು. ಬಟ್ ಬಹಳ ಬಡತನದ ಕುಟುಂಬದಲ್ಲಿ ಬದುಕಿದ್ರು. ಬಡತನದ ಕುಟುಂಬದಿಂದ ಬಂದಿದ್ದಂಥವ್ರು. ಆದರೂ ಕೂಡ ಕನ್ನಡದಲ್ಲಿ MA ಮಾಡಿದ್ರು. ಅಲ್ಲ, ಕನ್ನಡದಲ್ಲಿ ಅಂತೀನಿ, ಇದು ಎಂಥದ್ದು, ಫಿಲಾಸಫಿನಲ್ಲಿ MA ಮಾಡಿದ್ರು. ಅವ್ರಿಗೆ ಚಿನ್ನದ ಪದಕ ದೊರಕಿತ್ತು. ನಮ್ಮ ಮೈಸೂರಿನಲ್ಲಿ ವಾಸ ಇದ್ರು. ಕೊನೆಯಲ್ಲಿ ವಿಶ್ವವಾಣಿ ಪತ್ರಿಕೆಯವರು ಇದ್ರಲ್ಲ, ಯಾರು ಸಂಪಾದಕರು, ವಿಶ್ವೇಶ್ವರ ಭಟ್, ಅವ್ರ ಮನೆಯಲ್ಲಿ ಇದ್ರು. ನಾನು ಅವ್ರು ಸಾಯೋಕ್ಕಿಂತ ಮುಂಚಿತವಾಗಿ ಒಂದು ವರ್ಷ ಅಂತ ಅನಿಸುತ್ತೆ, ಒಂದು ವರ್ಷನೂ ಆಗಿಲ್ಲ, 6 ತಿಂಗಳು ಆಗಿರಬೇಕು. ಆ ತಿಂಗಳಲ್ಲಿ ನಾನು ವಿಶ್ವವಾಣಿ ಪತ್ರಿಕೆಯವರು ಒಂದು ಪ್ರವಾಸ ಕಥನ ಅಂತ ಒಂದು ಪುಸ್ತಕ ಭೈರಪ್ಪನವ್ರು ಬಂದಿದ್ರು. ಸೊ ಅವರು ಆರೋಗ್ಯವಾಗಿ ಇದ್ರು. ಬಟ್ ವಯಸ್ಸಾಗಿತ್ತು, 94 ವರ್ಷ ವಯಸ್ಸಾಗಿತ್ತು. ಬಟ್ ಕಿವಿ ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ. ಬಟ್ ಇನ್ ಬಾಕಿಯಲ್ಲಿ ಮೆಂಟಲ್ ಫ್ಯಾಕಲ್ಟಿ ಎಲ್ಲ ಭಾಳ ಚೆನ್ನಾಗಿತ್ತು ಅಂತವರು. ಆಮೇಲೆ ಇಂಗ್ಲಿಷ್ನಲ್ಲಿ ರಚಿಸಿದ ಸತ್ಯ ಮತ್ತು ಸೌಂದರ್ಯ ಎಂಬ ಮಹಾಪ್ರಬಂಧಕ್ಕೆ ಬರೋಡದ ಮಹಾರಾಜ ಸಯ್ಯಾಜಿರಾವ್ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿತ್ತು. ಸತ್ಯ ಮತ್ತು ಸೌಂದರ್ಯ ಎಂಬ. ಆಮೇಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 67ನೇ ಅಧ್ಯಕ್ಷರಾಗಿದ್ದರು. ಕನಕಪುರದಲ್ಲಿ ನಡೆದಿತ್ತು. ನಾನು 99ರಲ್ಲಿ ಹೋಗಿದ್ದೆ. ಸಿಂಧಿ ಅವರು ಇದನ್ನು ಏರ್ಪಾಡು ಮಾಡಿದ್ರು ಕನಕಪುರದಲ್ಲಿ. ಜಯಂತ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು. ಆಗ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಾನು ಕೂಡ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ. ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಆಮೇಲೆ ನೀವು ಆಗಲೇ ಹೇಳಿದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಬಟ್ ಬಹಳ ಜನಪ್ರಿಯವಾದಂಥ ಕಾದಂಬರಿಗಳು. ಅವ್ರ ಕಾದಂಬರಿಗಳು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಆಗಿದ್ದಾವೆ. ಅಷ್ಟೇ ಅಲ್ಲ, ಬೇರೆ ಭಾಷೆಗಳಿಗೂ ಕೂಡ ತರ್ಜುಮೆ ಆಗಿದ್ದಾವೆ. ಪರ್ವ, ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿ ನೆರಳು, ತಬಲಿ, ನೀನಾದೆ ಮಗನೆ, ದಾಟು, ಧರ್ಮಶ್ರೀ, ಪರ್ವ, ಬಿತ್ತಿ ಸೇರಿದಂತೆ ಹಲವಾರು ಕಾದಂಬರಿಗಳನ್ನು ಕೂಡ. ಇವರಿಗೆ ಪರ್ವ ಕಾದಂಬರಿ ಇದೆಯಲ್ಲ, ಅದು ಬಹಳ ಜನಪ್ರಿಯವಾದಂಥ ಕಾದಂಬರಿ. ನಾನು ಕೆಲವು ಮಾತ್ರ ಓದಿದ್ದೀನಿ, ಎಲ್ಲನೂ ಓದಕ್ಕಾಗಿಲ್ಲ. ಅವರ ಕಾದಂಬರಿಗಳನ್ನೆಲ್ಲ ಓದಕ್ಕಾಗಿಲ್ಲ, ಕೆಲವು ಮಾತ್ರ ಓದಿದ್ದೀನಿ. ಬಟ್ ಮೈಸೂರಿನಲ್ಲಿ ಕೊನೆಯಲ್ಲಿ ರೀಜನಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಆಮೇಲೆ ಬೇರೆ ಬೇರೆ ಕಡೆಯೂ ಕೂಡ ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು. NCERT ಅದರಲ್ಲೂ ಕೂಡ ಇದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಗೆ ಅಂತಿಮವಾಗಿ ರೀಜನಲ್ ಕಾಲೇಜು ಮೈಸೂರಿನಲ್ಲಿ ಸೆಟ್ಲ್ ಆಗಿದ್ರು. ಅವರು ಅಲ್ಲಿ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡಿದ್ರು. ಆಮೇಲೆ ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಆಮೇಲೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, NTR ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ ಬೆಟಗೇರಿ ಕೃಷ್ಣಶರ್ಮ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅಂದರೆ ಅವರು ಒಳ್ಳೆ ವಿದ್ಯುತ್ತನ್ನು ಪಡ್ಕೊಂಡಿದ್ರು. ಹಳ್ಳಿನಲ್ಲಿ ಹುಟ್ಟಿದ್ರು ಕೂಡ ವಿದ್ವಾಂಸರಾಗಿ ಇದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಇವರು ಭೈರಪ್ಪನವರು ಭಾಳ ಸರಳವಾದಂಥ ವ್ಯಕ್ತಿ. ಅವರಿಗೆ ಯಾಕಂತಂದ್ರೆ ಐಡಿಯಾಲಜಿಕಲಿ ನಮಗೆಲ್ಲ ಡಿಫ್ರೆನ್ಸ್ ಇದ್ರು ಕೂಡ ಅವ್ರ ಕಾದಂಬರಿಕಾರ, ಒಳ್ಳೆ ಶ್ರೇಷ್ಠ ಕಾದಂಬರಿಕಾರ ಅಂತಕ್ಕಂಥ ಗೌರವ ಇತ್ತು. ಹಾಗಾಗಿ ನಾನು ಅವರು ಶವ ನೋಡೋಕ್ಕೂ ಕೂಡ ಹೋಗಿದ್ದೆ ನಾನು. ಬಟ್ ಎಲ್ಲ ಸರ್ಕಾರದ ಗೌರವಗಳೊಡನೆ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಅವ್ರ ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ವಿ, ಮೈಸೂರಿನಲ್ಲಿ ಅವರ ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ವಿ. ಸ್ಮಾರಕ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರು, ಅವ್ರ ಮಡದಿ ಇನ್ನೂ ಬದುಕಿದ್ದಾರೆ, ಅವ್ರ 2 ಮಕ್ಕಳುಗಳು ಬದುಕಿದ್ದಾರೆ. ಅವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.